ಓಂ ನಮಃ ಶಿವಾಯ. ಎಲ್ಲರಿಗೂ ಮಂಗಳವಾಗಲಿ. ಮೀನರಾಶಿಯ ಜಾತಕದವರಿಗೆ ಮುಂಬರುವ 4 ದಿನಗಳ ಈ ಕಾಲಘಟ್ಟದಲ್ಲಿ, ಅಂದರೆ ಮಾರ್ಚ್ 2ರಿಂದ ಮಾರ್ಚ್ 8ರ ಒಳಗಾಗಿ ನಿಮ್ಮ ಬದುಕಿನ ಹಾದಿಯು ಒಂದು ಅಪೂರ್ವ ತಿರುವು ಪಡೆದುಕೊಳ್ಳಲಿದೆ. ನಿಮ್ಮ ಜೀವನ ಪಥದಲ್ಲಿ ಅತ್ಯಂತ ಮಹತ್ವದ ಮತ್ತು ಗಣನೀಯವಾದ ಪರಿವರ್ತನೆಗಳು ಸಂಭವಿಸಲಿವೆ. ನೀವು ಅನಿರೀಕ್ಷಿತವಾಗಿ ಅದೃಷ್ಟದ ಮಡಿಲಿಗೆ ಜಾರಲಿದ್ದೀರಿ ಮತ್ತು ನಿಮಗೆ ಹೇರಳವಾಗಿ ಧನಲಾಭ ಉಂಟಾಗಲಿದೆ ಎಂದು ಖಂಡಿತವಾಗಿಯೂ ಹೇಳಬಹುದು. ಮತ್ತು ನೀವು ನಿಜಕ್ಕೂ ಪುಣ್ಯವಂತರಾಗಿದ್ದರೆ ಮಾತ್ರ ಈ ರಾಶಿಯವರು ಈ ಮಾಹಿತಿಯನ್ನು ವೀಕ್ಷಿಸಲು ಸಾಧ್ಯವಾಗುತ್ತದೆ. ನೀವು ಈ ವಿವರಣೆಯನ್ನು ಓದುತ್ತಿದ್ದೀರಿ ಎಂದರೆ ನೀವು ಅದೃಷ್ಟಶಾಲಿಗಳು ಎಂದೇ ಭಾವಿಸಬಹುದು. ಅಲ್ಲದೆ ನೀವು ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಗಮನಿಸಿದರೆ ಮಾತ್ರ ಆ ಅಡಗಿರುವ ಅದೃಷ್ಟದ ರಹಸ್ಯವೇನು ಎಂಬುದು ನಿಮಗೆ ಸ್ಪಷ್ಟವಾಗುತ್ತದೆ. ಆದ್ದರಿಂದ ಯಾವುದನ್ನು ಬಿಟ್ಟು ಬಿಡದೆ ಪೂರ್ತಿಯಾಗಿ ನೋಡಿ. ಆಗ ಮಾತ್ರ ಈ ಸಮಯದಲ್ಲಿ ನಿಮಗೆ ಯಾವುದು ಹಿತಕರ ಮತ್ತು ಯಾವುದು ಅಹಿತಕರ ಎಂಬುದು ನಿಖರವಾಗಿ ತಿಳಿಯುತ್ತದೆ. ಅದರ ಜೊತೆಗೆ ಮುಂದೆ ಸಾಗುವ ಮೊದಲು ಕಾಮೆಂಟ್ ವಿಭಾಗದಲ್ಲಿ ಓಂ ನಮಃ ಶಿವಾಯ ಎಂದು ಬರೆದು ನಿಮ್ಮ ಭಕ್ತಿ ಮೆರೆಯಿರಿ. ಮತ್ತು ಈ ಮೀನರಾಶಿಯ ಜನರಿಗೆ ಕೆಲವು ತೊಡಕುಗಳಿವೆ. ಅಂದರೆ ಅದು ಜನರ ಕೆಟ್ಟ ದೃಷ್ಟಿಯ ನರದಿಷ್ಟಿಯ ವಿಚಾರವಿರಬಹುದು. ಇವು ನಿಮಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡುವ ಮತ್ತು ಆರ್ಥಿಕ ನಷ್ಟಕ್ಕೆ ಕಾರಣವಾಗುವ ಸಾಧ್ಯತೆಗಳೂ ಇವೆ. ಅಂತಹ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಪಡೆಯುವುದು ಹೇಗೆ ಎಂಬುದರ ಕುರಿತು ಕೆಲವು ಸುಲಭವಾದ ಪರಿಹಾರಗಳನ್ನು ಸಹ ನಾನು ನಿಮಗೆ ವಿವರಿಸುತ್ತೇನೆ. ಈ ಕ್ರಮಗಳನ್ನು ಅನುಸರಿಸುವುದರಿಂದ ನೀವು ಆ ಸಂಕಷ್ಟಗಳಿಂದ ಸುಲಭವಾಗಿ ಹೊರಬರಬಹುದು. ಈ ಕಾರಣಕ್ಕಾಗಿ ಎಲ್ಲಿಯೂ ಗಮನ ಬೇರೆಡೆಗೆ ಹರಿಸದೆ ಅಂತ್ಯದವರೆಗೂ ನೋಡಿ. ಈ ರಾಶಿಯವರ ಜಾತಕದ ಪ್ರಭಾವವನ್ನು ನೋಡಿದರೆ ಇವರು ಅತಿ ಹೆಚ್ಚಿನ ಅದೃಷ್ಟವನ್ನು ಹೊಂದಿದ್ದಾರೆ ಎಂದು ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ನೀವು ಈ ವಿಷಯಗಳನ್ನು ಏಕಾಂತವಾಗಿ ಕುಳಿತು ಮಾತ್ರ ಗ್ರಹಿಸಬೇಕು. ಏಕೆಂದರೆ ಯಾರಾದರೂ ನಿಮ್ಮ ಬಗ್ಗೆ ಕುತೂಹಲಕಾರಿ ಸಂಗತಿಗಳನ್ನು ಅಥವಾ ನಿಮಗೆ ಹಾನಿ ಮಾಡುವ ವಿಚಾರಗಳನ್ನು ಆಲಿಸಿದ್ದಾರೆ ಎಂದು ನಿಮಗೆ ಅನಿಸಿದರೆ ಅಂತಹವರು ನಿಮ್ಮನ್ನು ಮತ್ತಷ್ಟು ತಂತ್ರಗಾರಿಕೆಯಿಂದ ಇಕ್ಕಟ್ಟಿಗೆ ಸಿಲುಕಿಸುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಯಾರಾದರೂ ಏನನ್ನಾದರೂ ಹೇಳಿದಾಗ ಅದೆಲ್ಲವನ್ನೂ ಕುರುಡಾಗಿ ನಂಬಬೇಡಿ. ಹಾಗಾಗಿ ನೀವು ಒಬ್ಬಂಟಿಯಾಗಿರುವಾಗ ಮಾತ್ರ ಈ ಭವಿಷ್ಯವನ್ನು ಆಲಿಸಿ. ಈ ರಾಶಿಯವರು ಕೇವಲ ಅದೃಷ್ಟವಂತರಷ್ಟೇ ಅಲ್ಲ, ಅಪ್ಪಟ ಪರಿಶ್ರಮಿಗಳೂ ಕೂಡ. ಇವರು ಬಾಲ್ಯದ ದಿನಗಳಿಂದಲೂ ಹಲವು ಸಂಕಷ್ಟಗಳನ್ನು ದಾಟಿ ಬಂದವರು. ಆದರೆ ಇವರಿಗೆ ದೈವದತ್ತವಾಗಿ ಸಾಕಷ್ಟು ಆಸ್ತಿಪಾಸ್ತಿಗಳೂ ಇರುತ್ತವೆ. ತಂದೆ ಕಡೆಯಿಂದ ಅಥವಾ ತಾಯಿಯ ಕಡೆಯಿಂದ ಅಥವಾ ಅಜ್ಜ ಅಜ್ಜಿಯರ ಪರಂಪರೆಯಿಂದ ಬಂದ ಭೂಮಿ ಕಾಣಿಕೆಗಳು ಇವರಿಗೆ ಇರುತ್ತವೆ. ಒಂದು ಸಮೀಕ್ಷೆಯಂತೆ ನೋಡಿದರೆ 100ರಲ್ಲಿ 20ರಿಂದ 30% ಜನರಿಗೆ ಇದು ಇಲ್ಲದಿರಬಹುದು. ಆದರೆ ಉಳಿದ 70%ರಷ್ಟು ಮೀನರಾಶಿಯವರು ಪಿತ್ರಾರ್ಜಿತ ಆಸ್ತಿಯನ್ನು ಹೊಂದಿರುತ್ತಾರೆ. ಬಾಲ್ಯದ ದಿನಗಳಿಂದಲೂ ಈ ರಾಶಿಯವರು ಸ್ವಾವಲಂಬಿಗಳಾಗಿ ಬೆಳೆಯಲು, ಸ್ವಂತ ಶಕ್ತಿಯ ಮೇಲೆ ನಿಲ್ಲಲು ಅತೀವ ಆಸಕ್ತಿ ಹೊಂದಿರುತ್ತಾರೆ. ಅವರ ಕನಸುಗಳು ಮತ್ತು ಗುರಿಗಳು ಯಾವಾಗಲೂ ಉನ್ನತ ಮಟ್ಟದಲ್ಲಿರುತ್ತವೆ. ಅಂದರೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸುವುದು, 4 ಜನರ ಮಧ್ಯೆ ಗೌರವದಿಂದ ಬದುಕುವುದು, ಅಧಿಕಾರ ಮತ್ತು ಸ್ಥಾನಮಾನವನ್ನು ಹೊಂದುವುದು, ಹೇರಳವಾಗಿ ಹಣ ಗಳಿಸುವುದು ಇವರ ಮುಖ್ಯ ಉದ್ದೇಶವಾಗಿರುತ್ತದೆ. ಇವರು ಯಾವಾಗಲೂ ಉನ್ನತ ಶ್ರೇಣಿಯಲ್ಲಿರಬೇಕು ಎಂಬ ಹಂಬಲ ಹೊಂದಿರುತ್ತಾರೆ. ಅದರಂತೆಯೇ ಇವರು ಸವಾಲುಗಳನ್ನು ಬಹಳ ಕಷ್ಟಪಟ್ಟು ಎದುರಿಸಬೇಕಾಗುತ್ತದೆ. ಇವರು ಒಮ್ಮೆ ಗುರಿ ನಿಗದಿಪಡಿಸಿದರೆ ಅದನ್ನು ಸಾಧಿಸಿಯೇ ತೀರುತ್ತಾರೆ. ದೊಡ್ಡ ಮನೆ ಕಟ್ಟಿಸುವುದು, ಫಲವತ್ತಾದ ಜಮೀನು ಖರೀದಿಸುವುದು, ಐಶ್ವರ್ಯರಾಮ ಕಾರು ಪಡೆಯುವುದು, ಉದ್ಯಮದಲ್ಲಿ ಲಕ್ಷಾಂತರ ರೂಪಾಯಿ ಲಾಭ ಗಳಿಸುವುದು ಮತ್ತು ತಮ್ಮ ಕುಟುಂಬವನ್ನು ಸುಸ್ಥಿತಿಯಲ್ಲಿ ನೋಡುವುದು ಇವರ ದೊಡ್ಡ ಕನಸುಗಳಾಗಿವೆ. ಇವರ ಆಲೋಚನೆಗಳು ಆಕಾಶದಷ್ಟು ಎತ್ತರವಿರುತ್ತವೆ. ಕನಸುಗಳು ದೊಡ್ಡದಾದಾಗ ಅಷ್ಟೇ ಪ್ರಮಾಣದ ಕಷ್ಟಗಳು ಎದುರಾಗುತ್ತವೆ. ಇವರು ಪಡು ಪ್ರತಿಯೊಂದು ಶ್ರಮವೂ ತಮ್ಮ ಕುಟುಂಬಕ್ಕಾಗಿಯೇ ಹೊರತು ಪರರಿಗಲ್ಲ. ಪ್ರೀತಿಸುವವರಿಗಾಗಿ ಎಷ್ಟೇ ಕಷ್ಟ ಬಂದರೂ ಇವರು ಹಿಂದೆ ಸರಿಯುವುದಿಲ್ಲ. ಈ ಆಕಾಶ ತಲುಪುವ ಹಂಬಲವೇ ಇವರನ್ನು ಹಗಲು ರಾತ್ರಿ ದುಡಿಯಲು ಮಾಡುತ್ತದೆ. ಕೆಲವೊಮ್ಮೆ ಸಕಾಲಕ್ಕೆ ಊಟ ಮಾಡಲು ಸಹ ಇವರಿಗೆ ಪುರುಸುತ್ತಿರುವುದಿಲ್ಲ. ನಿದ್ರೆಯ ಪ್ರಮಾಣವೂ ಬಹಳ ಕಡಿಮೆ. ರಾತ್ರಿ 12 ಗಂಟೆಯಾದರೂ ಇವರು ಕೆಲಸದಲ್ಲಿ ಮುಳುಗಿರುತ್ತಾರೆ. ಆ ಸಮಯದಲ್ಲಿ ನಿದ್ರೆಯೂ ಇವರ ಹತ್ತಿರ ಸುಳಿಯುವುದಿಲ್ಲ. ಮತ್ತೆ ಬೆಳಿಗ್ಗೆ ಎದ್ದು ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಇಷ್ಟೆಲ್ಲ ಕೆಲಸವಿದ್ದರೂ ಇವರು ಆತಂಕಕ್ಕೆ ಒಳಗಾಗುವುದಿಲ್ಲ. ಬಹಳ ನಿರಾಳವಾಗಿ ಮತ್ತು ಶಾಂತವಾಗಿ ಕೆಲಸ ಪೂರ್ತಿಸುತ್ತಾರೆ. ಈ ರಾಶಿಯವರ ದೊಡ್ಡ ಪ್ಲಸ್ ಪಾಯಿಂಟ್ ಎಂದರೆ ಇವರ ಬುದ್ಧಿವಂತಿಕೆ. ಇವರಿಗೆ ಜಾಣ್ಮೆಯ ಕೊರತೆಯೇ ಇಲ್ಲ. ಯಾವುದೇ ಜಟಿಲ ಕೆಲಸವನ್ನಾದರೂ ಇವರು ಗಲಿಬಿಲಿಗೊಳ್ಳದೆ ನಿಭಾಯಿಸಬಲ್ಲರು. ಜೀವನದ ಹಾದಿಯಲ್ಲಿ ಏರಿಳಿತಗಳು ಇರುತ್ತವೆ ಎಂಬ ಕಟು ಸತ್ಯ ಇವರಿಗೆ ತಿಳಿದಿದೆ. ಆದ್ದರಿಂದ ಇವರು ಸಂಯಮದಿಂದ ಮುನ್ನುಗ್ಗುತ್ತಾರೆ. ಆತುರದಿಂದ ಕೆಲಸಗಳನ್ನು ಹಾಳು ಮಾಡುವುದಿಲ್ಲ.
ಒಂದು ವೇಳೆ ಆತುರಪಟ್ಟರೆ ಅದರ ಅಡ್ಡಪರಿಣಾಮಗಳು ತಕ್ಷಣವೇ ಇವರಿಗೆ ಅರಿವಾಗುತ್ತದೆ. ಒಂದು ದಿನ ಅಡೆತಡೆಗಳು ಎದುರಾದರೆ ತಕ್ಷಣವೇ ಸಾವರಿಕೊಂಡು ಶಾಂತವಾಗಿ ಮುನ್ನುಗ್ಗುತ್ತಾರೆ. ಹೀಗಾಗಿ ಇವರು ಉತ್ತಮ ಯೋಜನಾಕಾರರು. ಆದರೆ ಕೆಲವೊಮ್ಮೆ ಈ ರಾಶಿಯವರು ಕೂಡ ಬಹಳಷ್ಟು ಕೋಪವನ್ನು ಹೊಂದಿರುತ್ತಾರೆ. ಆ ಕೋಪದ ಭರದಲ್ಲಿ ಇತರರ ಮನನೋಯಿಸುವಂತೆ ಅವಹೇಳನಕಾರಿಯಾಗಿ ಮಾತನಾಡಬಹುದು. ಅಂತಹ ಸಂದರ್ಭದಲ್ಲಿ ನಿಮ್ಮ ವಿರೋಧಿಗಳು ಆ ಮಾತುಗಳನ್ನು ನೆನಪಿಟ್ಟುಕೊಂಡು ನಿಮಗೆ ತೊಂದರೆ ನೀಡುವ ಸಂಭವವಿರುತ್ತದೆ. ಆದ್ದರಿಂದ ನೀವು ಎಷ್ಟೇ ಜಾಣರಾಗಿದ್ದರೂ ಸಾರ್ವಜನಿಕವಾಗಿ ಇರುವಾಗ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಂಡು ಶಾಂತವಾಗಿರಲು ಪ್ರಯತ್ನಿಸಿ. ಮನೆಯಲ್ಲಿ ನೀವು ಎಷ್ಟು ಮೃದು ಸ್ವಭಾವದವರೋ ಹೊರಗಿನ ಲೋಕದಲ್ಲೂ ಅಷ್ಟೇ ತಾಳ್ಮೆಯಿಂದ ಇರಲು ಕಲಿಯಿರಿ. ನಿಮ್ಮ ಸೌಮ್ಯ ಸ್ವಭಾವವು ಶತ್ರುಗಳ ದೃಷ್ಟಿ ನಿಮ್ಮ ಮೇಲೆ ಬೀಳದಂತೆ ಮಾಡುತ್ತದೆ. ಇಲ್ಲವಾದರೆ ನೀವು ಉನ್ನತ ಸ್ಥಾನದಲ್ಲಿದ್ದರೂ ನಿಮ್ಮ ಕೆಳಗಿರುವವರು ಅಥವಾ ನಿಮ್ಮ ಆಪ್ತರಿಗೂ ಅಸೂಯೆ ಹುಟ್ಟಿ ನಿಮಗೆ ಏಟು ನೀಡುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಜನರ ಜೊತೆ ವ್ಯವಹರಿಸುವಾಗ ಬಹಳ ಜಾಗ್ರತೆಯಿಂದ ಇರಬೇಕು. ಮುಂಬರುವ 3 ದಿನಗಳಲ್ಲಿ ಈ ರಾಶಿಯವರು ಅತಿಯಾದ ಕೆಲಸದ ಒತ್ತಡದಲ್ಲಿರುತ್ತಾರೆ. ದೂರದ ಊರುಗಳಿಗೆ ಪ್ರಯಾಣ ಮಾಡುವ ಯೋಗವಿದೆ. ಬಹುಶಃ ವಿಮಾನ ಪ್ರಯಾಣವೂ ಘಟಿಸಬಹುದು. ನಾವು ಹೇಳುತ್ತಿರುವ ಈ ಜಾತಕದ ಫಲವು ಸುಮಾರು 70% ಮೀನರಾಶಿಯವರಿಗೆ ಅನ್ವಯಿಸುತ್ತದೆ. ಪ್ರತಿಯೊಬ್ಬರ ಜೀವನದ ಹಾದಿ ಬೇರೆ ಬೇರೆಯಾಗಿರುವುದರಿಂದ ಫಲಿತಾಂಶಗಳಲ್ಲಿ ಅಲ್ಪ ಬದಲಾವಣೆ ಇರಬಹುದು. ಮುಂದಿನ 3 ದಿನಗಳಲ್ಲಿ ಹೊಸ ಉದ್ಯಮದ ಮಾತುಕತೆ, ವೃತ್ತಿಯಲ್ಲಿ ಹೊಸ ಯೋಜನೆ ಅಥವಾ ಉದ್ಯೋಗದಲ್ಲಿನ ಬದಲಾವಣೆಗಳ ಬಗ್ಗೆ ನೀವು ಗಮನಹರಿಸಲಿದ್ದೀರಿ. ಈ ಕಾರ್ಯಗಳ ನಿಮಿತ್ತ ದೀರ್ಘಕಾಲದ ಪ್ರಯಾಣ ಮಾಡುವ ಅವಕಾಶಗಳು ಹೆಚ್ಚಿವೆ. ಆದ್ದರಿಂದ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಒಂದು ವೇಳೆ ನಿಮ್ಮಡೆ ಅಂತಹ ಯೋಜನೆಗಳಿದ್ದರೆ ಆ ಪ್ರವಾಸಗಳನ್ನು ಈಗಲೇ ಮುಗಿಸಿಕೊಳ್ಳಿ. ಹುಣ್ಣಿಮೆಯ ನಂತರದ ದೀರ್ಘ ಪ್ರಯಾಣಗಳು ಅಷ್ಟೊಂದು ಲಾಭದಾಯಕವಾಗಿರುವುದಿಲ್ಲ. ಏಕೆಂದರೆ ನಂತರದ ಗಂಟೆಗಳು ಈ ರಾಶಿಗೆ ಅಷ್ಟೊಂದು ಸುಗಮವಾಗಿಲ್ಲ. ಆದ್ದರಿಂದ ಸಾಧ್ಯವಾದರೆ 3 ದಿನಗಳ ನಂತರದ ದೀರ್ಘ ಪ್ರವಾಸಗಳನ್ನು ತಪ್ಪಿಸಿ. ನಿಜವಾಗಿಯೂ ಅನಿವಾರ್ಯವಿದ್ದರೆ ಮಾತ್ರ ತೆರಳಿ. ಈ ಮುಂದಿನ 3 ದಿನಗಳಲ್ಲಿ ನೀವು ವಿಶ್ರಾಂತಿಯಿಲ್ಲದಷ್ಟು ಕಾರ್ಯನಿರತರಾಗಿರುತ್ತೀರಿ. ಆದರೆ ಯಾವುದೋ ಒಂದು ಹಂತದಲ್ಲಿ ಬಹುಶಃ 1 ಗಂಟೆ ಅಥವಾ 2 ಗಂಟೆಗಳ ಕಾಲ ಕುಟುಂಬದೊಂದಿಗೆ ನೆಮ್ಮದಿಯಾಗಿ ಕಳೆಯುವ ಸಂದರ್ಭ ಒದಗಿಬರುತ್ತದೆ. ನಿಮ್ಮಿಷ್ಟದ ಖಾದ್ಯಗಳನ್ನು ಸವಿಯುತ್ತಾ ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯುವಿರಿ. ಈ ರಾಶಿಯವರು ಸಂಸಾರದ ಬಗ್ಗೆ ಅತೀವ ಕಾಳಜಿ ಹೊಂದಿರುವವರು. ಎಷ್ಟೇ ಕೆಲಸವಿದ್ದರೂ ಮನೆಯವರಿಗಾಗಿ ಸಮಯ ಮೀಸಲಿಡುತ್ತೀರಿ. ಕುಟುಂಬಕ್ಕೆ ಮೊದಲ ಆದ್ಯತೆ ನೀಡುವ ನೀವು, ನಾವು ಇಷ್ಟೆಲ್ಲಾ ಕಷ್ಟಪಡುವುದು ಅವರಿಗಾಗಿಯೇ ಅಲ್ಲವೇ ಎಂದು ಭಾವಿಸುತ್ತೀರಿ. ಕುಟುಂಬದ ಜೊತೆಗಿನ ಆ ಮಧುರ ಕ್ಷಣಗಳು ಇಲ್ಲದಿದ್ದರೆ ಜೀವನಕ್ಕೆ ಅರ್ಥವಿಲ್ಲ ಎಂದು ಯೋಚಿಸುತ್ತೀರಿ. ಮತ್ತು ಮಕ್ಕಳೊಂದಿಗೆ ಆಟವಾಡುವುದು, ಸಂಗಾತಿಯೊಂದಿಗೆ ನಗುನಗುತ್ತಾ ಮಾತನಾಡುವುದು ಅಥವಾ ಎಲ್ಲೋ ಹೊರಗೆ ಮೋಜಿಗೆ ಹೋಗುವ ಮೂಲಕ ಮನಸ್ಸನ್ನು ಹಗುರಗೊಳಿಸಿಕೊಳ್ಳುತ್ತೀರಿ. ದೊಡ್ಡ ಗುರಿಗಳನ್ನು ತಲುಪುವ ಹಾದಿಯಲ್ಲಿ ಸಣ್ಣಪುಟ್ಟ ಅಡ್ಡಿಗಳು ಬರುವುದು ಸಹಜ. ಆದ್ದರಿಂದ ನೀವು ಮುನ್ನೆಚ್ಚರಿಕೆಯ ಯೋಜನೆಯನ್ನು ಹೊಂದಿರಬೇಕು. ಸರಿಯಾದ ಪ್ಲಾನಿಂಗ್ ಇಲ್ಲದಿದ್ದರೆ ತೊಂದರೆಗಳು ಮತ್ತೆ ಎದುರಾಗಬಹುದು. ಜನರು ನಿಮ್ಮನ್ನು ನೋಡಿ ಆಡುವ ಮಾತುಗಳ ಬಗ್ಗೆ ಗಮನವಿರಲಿ. ನೀವು ಒಮ್ಮಿಂದೊಮ್ಮೆಲೆ ಮನೆ ಕಟ್ಟುವುದು ಅಥವಾ ದೊಡ್ಡ ಕೆಲಸಗಳಿಗೆ ಕೈ ಹಾಕುವುದನ್ನು ಮುಂದಿನ ವರ್ಷಕ್ಕೆ ಯೋಜಿಸುವುದು ಉತ್ತಮ. ಅಂದರೆ ಸಾಲದ ಸುಳಿಗೆ ಸಿಲುಕದೆ ನಿಮ್ಮ ಸ್ವಂತ ಸಂಪಾದನೆಯಲ್ಲೇ ಮಾಡುವಂತಿರಲಿ. ಇಂತಹ ಸಣ್ಣ ಬದಲಾವಣೆಗಳು ನಿಮ್ಮ ಬದುಕಿನಲ್ಲಿ ಶಾಂತಿ ಕಾಪಾಡುತ್ತವೆ. ಏಕೆಂದರೆ ಸಮಾಜದಲ್ಲಿ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಉರಿಯುಳ್ಳವರು ಹೆಚ್ಚಿರುತ್ತಾರೆ. ನೀವು ಯಶಸ್ವಿಯಾದಂತೆ ನರದಿಷ್ಟಿಯ ಪ್ರಭಾವವೂ ಹೆಚ್ಚುತ್ತದೆ. ಜನರು ನಿಮ್ಮ ಸಂಪಾದನೆ ಮತ್ತು ಅಂದವನ್ನು ಕಂಡು ಹೊಗಳಿದರೂ ಅದರ ಹಿಂದೆ ಕೆಟ್ಟ ದೃಷ್ಟಿಯಿರುತ್ತದೆ. ಈ ದೃಷ್ಟಿದೋಷದಿಂದಾಗಿ ನಿಮಗೆ ಸಣ್ಣಪುಟ್ಟ ದೈಹಿಕ ಸಮಸ್ಯೆಗಳು ಕಾಡಬಹುದು. ಉದಾಹರಣೆಗೆ ಕಾಲು ನೋವು, ತಲೆನೋವು ಅಥವಾ ಪದೇ ಪದೇ ಶೀತವಾಗುವುದು. ಇವು ಕೇವಲ ಅನಾರೋಗ್ಯ ಎಂದು ಭಾವಿಸಿ ಮಾತ್ರೆ ಸೇವಿಸುತ್ತೀರಿ. ಆದರೆ ಇವು ನರದೃಷ್ಟಿಯ ಪರಿಣಾಮಗಳಿರಬಹುದು. ಆದ್ದರಿಂದ ಆಗಾಗ ಮನೆಯಲ್ಲಿ ದೃಷ್ಟಿ ತೆಗೆಸಿಕೊಳ್ಳುವುದು ಒಳ್ಳೆಯದು. ಹಿರಿಯರ ಕೈಯಿಂದ ಉಪ್ಪು, ಒಣಮೆಣಸಿನಕಾಯಿ ಅಥವಾ ನಿಂಬೆಹಣ್ಣಿನಿಂದ ದೃಷ್ಟಿ ನಿವಾರಣೆ ಮಾಡಿಕೊಳ್ಳಿ. ಕೆಲವೊಮ್ಮೆ ನಿಮ್ಮ ನೆರೆಹೊರೆಯವರು ಅಥವಾ ಸಂಬಂಧಿಕರು ನಿಮ್ಮನ್ನು ನೋಡಿ ಅಸೂಯೆಯಿಂದ ನಗುತ್ತಾರೆ. ಹೊರಗಿನ ಸೋಗು ಎಷ್ಟೇ ಚೆನ್ನಾಗಿದ್ದರೂ ಒಳಗಿನಿಂದ ಅವರು ನಿಮ್ಮ ಪತನವನ್ನು ಬಯಸುತ್ತಿರಬಹುದು. ನಿಮ್ಮ ಮುಂದೆ ದೈವದ ಆಶೀರ್ವಾದವಿರಲಿ ಎಂದು ಹರಸುವವರೇ ನಿಮ್ಮ ಹಿಂದಿನಿಂದ ನಿಮಗೆ ಕೇಡು ಬಯಸಬಹುದು. ನೀವು ಹಣದ ಸಹಾಯ ಮಾಡದಾಗ ಅಥವಾ ನಿಮ್ಮ ಬೆಳವಣಿಗೆ ಕಂಡಾಗ ಅವರು ನಿಮ್ಮ ಸಂಕಷ್ಟವನ್ನು ಹಬ್ಬದಂತೆ ಸಂಭ್ರಮಿಸಬಹುದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ನೀವು ತುಂಬಾ ಜಾಗರೂಕರಾಗಿರಬೇಕು. ಅಂತಹ ಕೆಟ್ಟ ಪ್ರಭಾವಗಳಿಂದ ಪಾರಾಗಲು ಗೋಸೇವೆ ಮಾಡುವುದು ಅತ್ಯಂತ ಶ್ರೇಷ್ಠವಾಗಿದೆ.
ಹಸುವನ್ನು ಕಂಡಾಗ ಹಣ್ಣುಗಳನ್ನು, ಮುಖ್ಯವಾಗಿ ಕ್ಯಾರೆಟ್ ತಿನ್ನಿಸಿ. ಕಪ್ಪು ಎಳ್ಳನ್ನು ಯಾರಿಗಾದರೂ ದಾನ ನೀಡಿ. ದಾರಿಯಲ್ಲಿ ಸಿಗುವ ಅಸಹಾಯಕ ಮಕ್ಕಳಿಗೆ ನಿಮ್ಮ ಕೈಯಾದ ಸಹಾಯ ಮಾಡಿ. ಇಂತಹ ಪುಣ್ಯದ ಕೆಲಸಗಳು ನಿಮ್ಮ ಮೇಲಿರುವ ದೋಷಗಳನ್ನು ನಿವಾರಿಸುತ್ತವೆ. ಇದು ನಿಮ್ಮ ಮನಸ್ಸಿಗೆ ಅಪಾರ ತೃಪ್ತಿ ನೀಡುತ್ತದೆ. ಹೀಗೆ ಮಾಡುವುದರಿಂದ ನಿಮ್ಮ ದುರದೃಷ್ಟವೂ ದೂರವಾಗುತ್ತದೆ. ಮನೆಯಲ್ಲಿ ನಿರಂತರವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿರಿ. ವ್ಯಾಪಾರ ಸ್ಥಳದಲ್ಲಿ ಪ್ರತಿದಿನ ದೀಪಾರಾಧನೆ ಮಾಡಿ. ಉದ್ಯೋಗದಲ್ಲಿ ಬಡ್ತಿ ಹೊಂದುವ ಶುಭಯೋಗ ನಿಮಗಿದೆ. ಮುಂಬರುವ 3 ದಿನಗಳಲ್ಲಿ ಮೀನರಾಶಿಯವರಿಗೆ ಅನಿರೀಕ್ಷಿತ ಧನಾಗಮನವಾಗಲಿದೆ. ಇದು ನಿರೀಕ್ಷೆಗಿಂತಲೂ ಹೆಚ್ಚಿನ ಲಾಭವನ್ನು ತರಲಿದೆ. ಅಂದರೆ ನಿಮ್ಮ ಸ್ಥಿರಾಸ್ತಿಯ ಬೆಲೆ ಹೆಚ್ಚಾಗುವುದು, ವೇತನ ಏರಿಕೆ ಅಥವಾ ವ್ಯವಹಾರದಲ್ಲಿ 10 ಪಟ್ಟು ಲಾಭ ಬರುವುದು ಇವೆಲ್ಲವೂ ಘಟಿಸಲಿವೆ. ಇದು ಈ ರಾಶಿಯವರ ಪಾಲಿನ ಅದೃಷ್ಟದ ಸಂಯೋಗವಾಗಿದೆ. ಶತ್ರುಗಳು ಸಹ ಮಿತ್ರರಾಗುವ ಕಾಲವಿದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಿಮಗೆ ಜಾಕ್ಪಾಟ್ ಹೊಡೆದಂತೆ ಅನುಭವವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಪ್ರಗತಿ ಕಂಡುಬರುತ್ತದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಕೆಲವರಿಗೆ ಸಂತಾನ ಭಾಗ್ಯ ತಡವಾಗಬಹುದು. ಮಕ್ಕಳ ಹಠಮಾರಿತನ ಅಥವಾ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಒಂದು ವೇಳೆ ಅತಿಯಾದ ತೂಕದ ಸಮಸ್ಯೆ ಇದ್ದರೆ ಪೌಷ್ಟಿಕ ಆಹಾರದ ಕಡೆಗೆ ಗಮನಹರಿಸಿ ಆರೋಗ್ಯ ಸುಧಾರಿಸಿಕೊಂಡರೆ ಸಂತಾನದ ಕನಸು ನನಸಾಗುತ್ತದೆ. ಅದರ ಬಗ್ಗೆ ಆತಂಕ ಪಡಬೇಡಿ. ಮಕ್ಕಳ ಹಠ ಕಡಿಮೆ ಮಾಡಲು ಮೂಕ ಪ್ರಾಣಿಗಳಿಗೆ, ಅದರಲ್ಲೂ ನಾಯಿಗಳಿಗೆ ಬಿಸ್ಕೆಟ್ ಅಥವಾ ಆಹಾರ ನೀಡಿ. ಇದು ನಿಮ್ಮ ದೋಷಗಳನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಮಕ್ಕಳ ವರ್ತನೆಯಲ್ಲಿ ಬದಲಾವಣೆ ಕಂಡುಬರುತ್ತದೆ ಮತ್ತು ಅವರು ನಿಮ್ಮ ಮಾತುಗಳನ್ನು ಕೇಳಲು ಪ್ರಾರಂಭಿಸುತ್ತಾರೆ. ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಆ ಗಿಡದ ಮಣ್ಣು ಅತ್ಯಂತ ಪವಿತ್ರ. ಯಾವುದೇ ಶುಭ ಕಾರ್ಯಕ್ಕೆ ಹೋಗುವ ಮುನ್ನ ಆ ಮಣ್ಣನ್ನು ಸ್ವಲ್ಪ ಹಚ್ಚಿಕೊಂಡರೆ ಕೆಲಸಗಳು ಯಶಸ್ವಿಯಾಗುತ್ತವೆ. ನಾಗೇಂದ್ರ ಸ್ವಾಮಿಯ ಹುತ್ತದ ಮಣ್ಣಿನಷ್ಟೇ ಪವಿತ್ರ ತುಳಸಿ ಮಣ್ಣು. ಈ ಸಣ್ಣ ಪರಿಹಾರಗಳು ನಿಮಗೆ ದೊಡ್ಡ ಫಲಿತಾಂಶ ನೀಡುತ್ತವೆ. ವಿದೇಶಕ್ಕೆ ಹೋಗಬೇಕೆನ್ನುವ ಹಂಬಲವಿರುವ ಮೀನರಾಶಿಯವರಿಗೆ ಈಗ ಅಂತಹ ಅವಕಾಶಗಳು ಒದಗಿ ಬರುತ್ತವೆ. ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿರುವವರಿಗೂ ಶುಭವಾರ್ತೆ ಕಾದಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಪ್ರೇಮಿಗಳಿಗೂ ಇದು ಶುಭಕಾಲ. ರಾಜಕಾರಣಿಗಳಿಗೆ ಈ ವರ್ಷ ಜಯಪ್ರದವಾಗಲಿದೆ. ಸಣ್ಣ ಪುಟ್ಟ ತೊಂದರೆಗಳಿದ್ದರೂ ದೇವರ ಅನುಗ್ರಹದಿಂದ ಅವೆಲ್ಲವೂ ನಿವಾರಣೆಯಾಗುತ್ತವೆ. ಆದರೆ ಜನರ ಜೊತೆ ವ್ಯವಹರಿಸುವಾಗ ಸಂಯಮ ಅತ್ಯವಶ್ಯ. ನೀವು ಕೋಪಗೊಳ್ಳದೆ ಮಾತನಾಡಿದರೂ ಕೆಲವರು ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಆದ್ದರಿಂದ ಅನಗತ್ಯ ಮಾತುಕತೆ ಮತ್ತು ಅತಿಯಾದ ಸ್ನೇಹದಿಂದ ದೂರವಿರಿ. ಯಾರೊಂದಿಗೂ ಅತಿಯಾಗಿ ಹತ್ತಿರವಾಗಬೇಡಿ. ಈ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿದರೆ ಮುಂಬರುವ ದಿನಗಳಲ್ಲಿ ಎಲ್ಲವೂ ಶುಭವಾಗಲಿದೆ. ನಿಮ್ಮ ಬದುಕು ಸಂಪೂರ್ಣವಾಗಿ ಸುಸ್ಥಿತಿಗೆ ಮರಳಲಿದೆ. ಇದು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಬದಲಾವಣೆಯ ಕಾಲ. ಈ ಮಾಹಿತಿ ನಿಮಗೆ ಪ್ರಯೋಜನಕಾರಿ ಅನಿಸಿದರೆ ಇತರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.